ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಾವು 24 ಅವರ್ಸ್ಗೆ ಒಂದು ಸ್ಪೇಸ್ ಕ್ಯಾಪ್ಸ್ಯೂಲ್ ಅಲ್ಲಿ ಇರ್ತೀವಿ. ನಾನು ಬರ್ತೀನಿ ಗೈಸ್. ಈ ಮನೆ ಇದೆಯಲ್ಲ ಇದು ಸ್ಪೇಸ್ ಕ್ಯಾಪ್ಸ್ಯೂಲ್. ಮೇಲೊಂದು ಹೆಲಿಕಾಪ್ಟರ್ ಹೋಗ್ತಾ ಇದೆ, ನಮ್ಮನ್ನ ಇಲ್ಲಿ ಡ್ರಾಪ್ ಮಾಡಿದ್ದು ಹೋಗ್ತಾ ಇದೆ ಈ ಸ್ಪೇಸ್ ಕ್ಯಾಪ್ಸ್ಯೂಲ್ ಅಲ್ಲಿ. ಬನ್ನಿ ಗೈಸ್ ನಿಮ್ಗೂ ತೋರಿಸ್ತೀನಿ ಈ ಸ್ಪೇಸ್ ಕ್ಯಾಪ್ಸ್ಯೂಲ್ ಹೇಗಿದೆ ಅಂತ. ಇದು ತುಂಬಾನೇ ಫ್ಯೂಚರಿಸ್ಟಿಕ್. ಸೊ ಇದರ ಫ್ರಂಟ್ ವ್ಯೂ ನೋಡಿ ಯಾವ ತರ ಕಾಣಿಸುತ್ತೆ ಅಂತ. ಬನ್ನಿ ಗೈಸ್, ಬನ್ನಿ ಬನ್ನಿ. ಇದೇ ನಮ್ಮ ಸ್ಪೇಸ್ ಕ್ಯಾಪ್ಸ್ಯೂಲ್ ಗೈಸ್. ಇಲ್ಲಿ ನೋಡಿ, ಲೋ ಬರ್ತೀನಿ ನಿದ್ದೆ ಮಾಡ್ತೀನಿ, ಹಿಂಗೇನ್ ಮಾಡಕ್ ಬರೋ ಕೆಲಸ ಅಲ್ವಾ ಗೈಸ್. ಇಲ್ಲಿ ನೀವು ನೋಡಬಹುದು ನಮ್ಮ ಹತ್ರ ಇದೆ ಒಂದು ಬ್ಯೂಟಿಫುಲ್ ಸ್ವಿಮ್ಮಿಂಗ್ ಪೂಲ್. ಇಲ್ಲಿಂದ ವ್ಯೂ ಹೇಗಿದೆ ಅಂದ್ರೆ ಆಹಾ ನೋಡಿ ಗೈಸ್, ನೋಡಿ ಒಂದು ಸಮುದ್ರದ ಆಸಮ್ ವ್ಯೂ. ಅಂಡ್ ಗೈಸ್ ಕೆಳಗಡೆ ಇಲ್ಲಿ ಕಾಡಿದೆ, ಇಲ್ಲಿ ನೋಡಿ ಕಾಡು. ಮತ್ತೆ ನೋಡಿ ಗೈಸ್ ಇದು ಬಟನ್ ಇದ್ರದ್ದು. ನೋಡಿ ಗೈಸ್ ಇದ್ರಲ್ಲಿ ಸ್ನಾನ ಹಿಂಗ್ ಮಾಡ್ಬೇಕು. ಅಯ್ಯಪ್ಪ ತುಂಬಾ ಚಿಕ್ಕದಿದ್ದು ಎಡ್ಬಿಟ್ಟು ನನ್ನನ್ನು ನೆನ್ಸ್ಬಿಟ್ಟ ಇವನು. ಹೇಳ್ಬೇಕಲ್ವೇನ ಗೈಸ್, ಇವನು ಮಾರ್ಸ್ ಇಂದ ಬಂದಿರೋ ಪ್ರಾಣಿ. ಇವನ್ ಸ್ವಲ್ಪನೂ ಬುದ್ಧಿ ಇಲ್ಲ ಇವನ್ಗೆ. ನಾವೀಗ ಕ್ಯಾಮ್ರಾದ ಲೆನ್ಸ್ ಕ್ಲೀನ್ ಮಾಡೋಣ. ಈಗ ನಾನ್ ನಿಮ್ಮನ್ನ ಇದ್ರ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ಪೇಸ್ ಕ್ಯಾಪ್ಸ್ಯೂಲ್ ನ ಒಳಗಡೆ. ಆದ್ರೆ ಅದಕ್ಕೂ ಮುಂಚೆ ನೋಡಮ್ಮ ನೀ ಎಷ್ಟು ಜನ ವಿಡಿಯೋಸ್ಗಳು ನೋಡ್ತಾರಲ್ವಾ. ನೋಡು ಇಷ್ಟು ಜನ ಸಬ್ಸ್ಕ್ರೈಬ್ ಮಾಡಿರೋದು, ಇಷ್ಟು ಜನ ಸಬ್ಸ್ಕ್ರೈಬ್ ಮಾಡೇ ಇಲ್ಲ. ನೋಡು ತಪ್ಪು ತಾನೆ. ಇಷ್ಟು ಜನ ಸಬ್ಸ್ಕ್ರೈಬ್ ಇಷ್ಟೇ ಜನ ಮಾಡಿರೋದು. ಅಲ್ಲ ಇಷ್ಟ ಜನದಲ್ಲಿ ಇಷ್ಟ ಜನ ಆದ್ರೂ ಇಲ್ಲ ಇಷ್ಟ ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಸ್ವಲ್ಪ ಜನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ. ಅವರು ಇಷ್ಟ ಜನದಲ್ಲಿ ಯಾರು ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ನಿಮ್ ತಮ್ಮನ್ ಚಾನಲ್. ಬನ್ನಿ ಗೈಸ್ ನಿನ್ನ ಒಳಗೆ ಕರ್ಕೊಂಡು ಹೋಗ್ತೀನಿ. ಸೊ ಗೈಸ್ ಇದು ಸ್ಪೇಸ್ ಕ್ಯಾಪ್ಸ್ಯೂಲ್ ನ ಫ್ಯೂಚರಿಸ್ಟಿಕ್ ಗೇಟ್. ಇದು ಕೀಯಿಂದ ಓಪನ್ ಆಗಲ್ಲ. ಇದಕ್ಕೆ ನಿಮ್ಗೆ ಪಿನ್ ಗೊತ್ತಿರ್ಬೇಕು, ಇಲ್ಲ ನಿಮ್ಮ ಹತ್ರ ಇರ್ಬೇಕು ಒಂದು ಆಥರೈಸ್ಡ್ ಕೀ. ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಆದ್ರೆ ನಿಮ್ಮನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಾನು ಹೋಗಲ್ಲ ಒಳಗೆ ಹೋಗಲ್ಲ. ನಾನು ತೋರ್ಸಲ್ಲ. ಸಬ್ಸ್ಕ್ರೈಬ್ ಮಾಡಿ, ಇವಾಗ್ಲೇ ಒಳಗೆ ಹೋಗ್ತೀವಿ. ಲೈಕ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಲೈಕ್ ಮಾಡಿ. ಎಡಿಟರ್ ಸಬ್ಸ್ಕ್ರೈಬರ್ಸ್ ಟೈಮ್ ಬೇಕು ಮಾಡಕ್ಕೆ. ರೋಲ್ ದ ಇಂಟ್ರೋ. ಗೈಸ್ ಒಳಗೋಕ್ಕೂ ಮುಂಚೆ ನಾನು ನಿಮಗೊಂದು ಹೇಳ್ತೀನಿ ನಮ್ಮ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ನ ಬಗ್ಗೆ. ಅದಾಗೋದು ಬಿನೋಮೋ ಸಹಾಯದಿಂದ. ಬಿನೋಮೋ ಇಂದ ನೀವು ಟ್ರೇಡ್ ಮಾಡಿ ಒಂದು ಒಳ್ಳೆ ಸಂಪಾದನೆನ ನೀವು ಮಾಡಬಹುದು. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಬಿನೋಮೋದು ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಬಿನೋಮೋ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ, ಟ್ರೇಡ್ ಮಾಡಕ್ಕೆ ಶುರು ಮಾಡಿ, ಮತ್ತೆ ಒಳ್ಳೆ ಸಂಪಾದನೆನ ಮಾಡಿ. ನಾನ್ ನಿಮ್ಗೆ ಬಿನೋ ಆಪ್ ನ ಇಂಟರ್ಫೇಸ್ ಕೂಡ ತೋರಿಸ್ತೀನಿ, ಹಾಗೆ ಟ್ರೇಡ್ ಮಾಡಿ ತೋರಿಸ್ತೀನಿ. ನೋಡಿ ಗೈಸ್ ನಾವಿಲ್ಲಿ ಬಿನೋಮೋ ಆಪ್ ನ ಓಪನ್ ಮಾಡ್ಕೊಂಡಿದೀವಿ. ನೀವ್ ಇದ್ರಲ್ಲಿ ಬರೀ ಗ್ರಾಫ್ ಮೇಲೋಗುತ್ತಾ ಇಲ್ಲ ಕೆಳಗೋಗುತ್ತಾ ಅಂತ ನೋಡ್ಬೇಕು ಅಷ್ಟೇ. ನಿಮ್ ಪ್ರಿಡಿಕ್ಷನ್ ಸರಿಗಿದ್ರೆ ನೀವ್ ಗೆಲ್ಬಹುದು ತುಂಬಾನೇ ದುಡ್ಡುಗಳನ್ನ. ನಾನ್ ನಿಮ್ಗೆ ಇಲ್ಲಿ ಟ್ರೇಡ್ ಮಾಡಿ ತೋರಿಸ್ತೀನಿ. ನಾನು ನನ್ನ ರಿಯಲ್ ಅಕೌಂಟ್ ಇಂದ ಟ್ರೇಡ್ ಮಾಡ್ತೀನಿ. ನನ್ಗನ್ಸುತ್ತೆ ಗ್ರಾಫ್ ಕೆಳಗೋಗುತ್ತೆ ಅಂತ. ಸೊ ಈ ಬಟನ್ ನ ಪ್ರೆಸ್ ಮಾಡಿ ನಾನು ಟ್ರೇಡ್ ಮಾಡ್ತೀನಿ. ಜೊತೆಗೆ ನಿಮ್ಗೆ ಇಲ್ಲಿ ಆಪ್ಷನ್ ಸಿಗುತ್ತೆ 5ST ಇದು ಅಂದ್ರೆ 5 ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ರಿಸಲ್ಟ್ಸ್ ತೋರಿಸುತ್ತೆ. ಸೊ ನೋಡಿ ನಿಮ್ ಮುಂದೆ ನಾವು ಸ್ವಲ್ಪ ಇಲ್ಲಿ ಹಣನ ಸಂಪಾದನೆ ಮಾಡಿದೀವಿ. ಸೊ ಈಗ ಗ್ರಾಫ್ ಮೇಲೋಗುತ್ತೆ ಅನ್ಸುತ್ತೆ. ಸೊ ನಾನು ಮೇಲಿರೋ ಬಟನ್ ನ ಪ್ರೆಸ್ ಮಾಡ್ತೀನಿ ಅಂಡ್ ಸ್ವಲ್ಪ ಹೊತ್ತು ವೇಟ್ ಮಾಡ್ತೀನಿ. 3, 2, 1 ಅಂಡ್ ಬಿಂಗೋ. ನೋಡಿ ಮತ್ತೆ ಹಣನ ಸಂಪಾದನೆ ಮಾಡಿದೀನಿ. ಜೊತೆಗೆ ಇದರಲ್ಲಿ ಡೆಪಾಸಿಟ್ ಮಾಡೋದು ಕೂಡ ತುಂಬಾನೇ ಈಸಿ. ಡೆಪಾಸಿಟ್ ಮಾಡೋದಕ್ಕೆ ನಿಮ್ಗೆ ಇದರಲ್ಲಿ ತುಂಬಾನೇ ಆಪ್ಷನ್ಸ್ ಗಳು ಸಿಗುತ್ತೆ. ಲೈಕ್ UPI, ಫೋನ್ ಪೇ, ಗೂಗಲ್ ಪೇ. ನನ್ನ ಫೇವರೇಟ್ ಬಂದು ಫೋನ್ ಪೇ ಅಂಡ್ ಗೂಗಲ್ ಪೇ. ಗೈಸ್ ವಿತ್ಡ್ರಾ ಕೂಡ ತುಂಬಾನೇ ಸಿಂಪಲ್. ನಿಮ್ಗೆ ಎಷ್ಟು ಅಮೌಂಟ್ ಬೇಕು ಅದನ್ನೆಲ್ಲ ಹಾಕಿ ಅಂಡ್ ರಿಕ್ವೆಸ್ಟ್ ವಿತ್ಡ್ರಾಲ್ ಕೊಡಿ ಅಂಡ್ ನೀವು ಈಸಿಯಾಗಿ ಅಮೌಂಟ್ ನ ವಿತ್ಡ್ರಾ ಮಾಡಬಹುದು. ಗೈಸ್ ಇನ್ನೊಂದು ಸ್ಪೆಷಲ್ ಏನು ಅಂದ್ರೆ ನಿಮ್ಗೆ ಬಿನೋಮೋ ಆಪ್ ಅಲ್ಲಿ ನಿಮ್ಗೆ ಡೆಮೋ ಅಕೌಂಟ್ ಕೂಡ ಸಿಗುತ್ತೆ. ನಿಮ್ಗೆ ಅದರಲ್ಲಿ $10,000 ಕೂಡ ಸಿಗುತ್ತೆ. ಅದರಿಂದ ನೀವು ಟ್ರೇಡ್ ಮಾಡೋದನ್ನ ಕಲಿಬಹುದು. ಕಲಿತ ಮೇಲೆ ರಿಯಲ್ ಅಕೌಂಟ್ ಇಂದ ನೀವು ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡಬಹುದು. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಬಿನೋಮೋ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಸಿಗುತ್ತೆ. ಈಗ ನಾವು ಹೋಗೋಣ ಫ್ಯೂಚರ್ ಹೌಸ್ ನ ಒಳಗಡೆ. ಸೊ ಗೈಸ್ ಇದೇನ್ ನೋಡಿ ನಮ್ಮ ಸ್ಪೇಸ್ ಕ್ಯಾಪ್ಸ್ಯೂಲ್. ಒಳಗ್ ಬರ್ತಿದಂಗೆನೆ ಏನ್ ಚಳಿ ಆಗ್ತಾ ಇದೆ. ಇಲ್ಲಿ ನೋಡಿ ಗೈಸ್ ವ್ಯೂ. ಹಾಗೆ ಬನ್ನಿ ಇಲ್ಲಿ ನೋಡಿ ಗೈಸ್, ಇದೇ ನಮ್ಮ ಸ್ಪೇಸ್ ಕ್ಯಾಪ್ಸ್ಯೂಲ್. ಇಲ್ಲಿ ಬೆಡ್ ಇದೆ, ಇಲ್ಲೊಂದು ಬ್ಯೂಟಿಫುಲ್ ಹೂವ ಇದೆ. ಬ್ಯೂಟಿ ಪೂಲ್ ಮಗ್ನೆ. ತಡಿಯ ತೋರಿಸ್ಬೇಕ್ಲೇ ಗೈಸ್. ಇವ್ನಿಗೆ ಒಂದಲ್ಲ 4 ಬೈಗಳಗಳನ್ನ ಬೈರಿ. ಲೋ ಹೊರಗಡೆ ಹೋಗೋ ತೋರಿಸ್ಬೇಕು ಪಬ್ಲಿಕ್ ಗೆ. ಹೋಗೋ ಈ ಹೂವ ಇಲ್ಲೇ ಇರುತ್ತೆ, ಚೆನ್ನಾಗಿ ಕಾಣ್ತಿದೆ ಇದು.
ಗೈಸ್ ನೀವಿಲ್ಲಿ ನೋಡ್ಬೋದು ಇಲ್ಲೊಂದು ಹೂವ ಇದೆ ಅಂಡ್ ಇದರ ವ್ಯೂ ನೋಡಿ ಯಾವ ತರ ಕಾಣಿಸುತ್ತೆ ಅಂತ. ಅಂಡ್ ಗೈಸ್ ಈ ಇಡೀ ಮನೆ 3 ರಿಂದ 4 ತರ ಕಂಟ್ರೋಲ್ ಆಗುತ್ತೆ. ಅಂದ್ರೆ ನೀವು ಇದನ್ನ ಅಲೆಕ್ಸಾ, ಗೂಗಲ್ ಹೊರಗಡೆ ಹೋಗ ಇದನ್ನ ನೀವು ಗೂಗಲ್ ಇಂದ ಕಂಟ್ರೋಲ್ ಮಾಡಬಹುದು, ಅಲೆಕ್ಸಾ ಇಂದನೂ ಕಂಟ್ರೋಲ್ ಮಾಡಬಹುದು. ಇಲ್ಲಾಂದ್ರೆ ನೀವು ಈ ಬಟನ್ಸ್ ಕೂಡ ಯೂಸ್ ಮಾಡಬಹುದು. ಗೈಸ್ ನಾನು ಈ ಬಟನ್ ಪ್ರೆಸ್ ಮಾಡಿದ್ರೆ ಲೈಟ್ಸ್ ಆಫ್ ಆಗುತ್ತೆ, ಇದನ್ನ ಪ್ರೆಸ್ ಮಾಡಿದ್ರೆ ಫ್ಲೋರ್ ಲೈಟ್ಸ್ ಆಫ್ ಆಗುತ್ತೆ, ಇದನ್ನ ಪ್ರೆಸ್ ಮಾಡಿದ್ರೆ ಸ್ಟ್ರಿಪ್ ಲೈಟ್ ಆಫ್ ಆಗುತ್ತೆ ಅಂಡ್ ಇದನ್ನ ಮತ್ತೆ ಪ್ರೆಸ್ ಮಾಡಿದ್ರೆ ಎಲ್ಲ ಆನ್ ಆಗುತ್ತೆ. ಗೈಸ್ ನಿಮ್ಗೆ ಈಗ ಒಂದು ಇಂಪಾರ್ಟೆಂಟ್ ಆಗಿರೋದನ್ನ ತೋರಿಸ್ತೀನಿ. ಗೈಸ್ ಇಲ್ಲೊಂದು ಬಟನ್ ಇದೆ, ಇದನ್ನ ನಾನು ಏನಾದ್ರು ಪ್ರೆಸ್ ಮಾಡಿದ್ರೆ ನೋಡಿ ಏನಾಗುತ್ತೆ ಅಂತ. ಇಲ್ಲಿ ನೋಡಿ ಗೈಸ್ ಸ್ಪೇಸ್ ವ್ಯೂ. ನೀವು ನೋಡಬಹುದು ಕರ್ಟನ್ಸ್ ಯಾವ ರೀತಿ ಓಪನ್ ಆಗ್ತಾ ಇದೆ ಅಂತ. ಸೂಪರ್ ಆಗಿದೆ ಅಲ್ವಾ ಗೈಸ್? ಇಲ್ಲಿ ನೋಡಿ ಗೈಸ್ ಈಗ ನಿಮ್ಗೆ ಸಿಗುತ್ತೆ ಫುಲ್ 360 ಡಿಗ್ರಿ ವ್ಯೂ. ನಾನ್ ಸ್ಪೆಕ್ಸ್ ಹಾಕೋತೀನಿ ಗೈಸ್. ಇಲ್ಲಿ ಬನ್ನಿ, ಇಲ್ಲಿಂದ ನೋಡಬಹುದು ನನ್ನ ಮಗ ಅಲ್ಲಿ ನೋಡಿ ಗೈಸ್ ಹೆಂಗ್ ಸ್ನಾನ ಮಾಡ್ತಾವ್ ನೋಡಿ. ನೊರೆ ಬಂದ್ ನೋಡಿ ಹೆಂಗ್ ಸ್ನಾನ ಮಾಡ್ತಾವ್ ನೋಡಿ. ಅವನು ಲೂಸ್ ನನ್ ಮಗ ಲೂಸು. ಅವ್ನ್ಗೆ ಏನ್ ಹೇಳೋಣ, ಅವ್ನ್ ಕೇಳಿಸ್ತಾರ, ಅದ್ ಬೇರೆ ವಿಷಯ. ಅಂಡ್ ಇಲ್ಲಿದೆ ಒಂದು ಚಿಕ್ಕ ಗೇಟು. ಇದನ್ನ ನಾನು ಓಪನ್ ಮಾಡಿದ್ರೆ ನಿಮ್ಗೆ ಒಂದ್ ಸಿಗುತ್ತೆ ಒಂದು ಸ್ಪೇಸ್ ವಿಂಡೋ ಗೈಸ್. ಇಲ್ಲಿ ನೋಡಿ ಗೈಸ್ ಇದ್ರ ವ್ಯೂ ಕೂಡ ನೋಡಿ. ಅಂಡ್ ಈ ನನ್ನ ಮಗನ್ ನೋಡಿ ಇಲ್ಲಿ ಗೈಸ್. ಇಲ್ಲಿಂದ ನೋಡಿ ಗೈಸ್ ವ್ಯೂ ಏನ್ ಸಕ್ಕತ್ತಾಗಿದೆ ಅಂತ. ಇಲ್ಲಿ ನೋಡಿ, ಈ ವ್ಯೂಗೋಸ್ಕರ ವಿಡಿಯೋ ಲೈಕ್ ಮಾಡಿ ಗೈಸ್. ಅಂಡ್ ನೀವಿಲ್ಲಿ ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು, ಏನ್ ಬೇಕಾದ್ರೂ ತಿನ್ಬೋದು. ನಿಮ್ಮನ್ನ ಇನ್ನೊಂದು ರೂಮ್ಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ 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 ಗೈಸ್. ಇಲ್ಲಿ ಸ್ಲಿಪ್ಪರ್ಸ್ ಗಳನ್ನ ಇಟ್ಟಿದ್ದಾರೆ ಅಂಡ್ ಹಾಗೆ ಇಲ್ಲಿ ಕ್ಯಾಂಡಲ್ಸ್ ಕೂಡ ಇದೆ ಗೈಸ್. ತುಂಬಾನೇ ಫ್ಯೂಚರಿಸ್ಟಿಕ್ ನೋಡಿ, ಆನ್ ಆಯ್ತು. ಅಂಡ್ ಗೈಸ್ ಇಲ್ಲಿದೆ ಇಲ್ಲೊಂದು ರೂಮ್ ಇದೆ ನೋಡ್ಬೋದು. ಇಲ್ಲಿ ತುಂಬಾನೇ ಫ್ಯೂಚರಿಸ್ಟಿಕ್ ಫೋನ್ಗಳು ಕೂಡ ಇಟ್ಟಿದ್ದಾರೆ. ಇದು ಸೇಲ್ ಆಗುತ್ತೆ. ಮನೀಶ್ ನೀನ್ ಫೋನ್ ಸೇಲ್ ಮಾಡ್ತಾ ಇದೀನಿ ನಾನು. ಗೈಸ್ ಇಲ್ಲಿ ನೋಡ್ಬೋದು ಇದು ಕೂಡ ಫ್ಯೂಚರಿಸ್ಟಿಕ್ ಮಿರರ್. ಗೈಸ್ ಸಕ್ಕತ್ತಾಗಿದೆ ಗೈಸ್. ಟೇಬಲ್ ನೋಡಿ ಎಷ್ಟು ಯುನೀಕ್ ಆಗಿದೆ ಅಂತ. ಇಲ್ಲಿ ನೋಡಿ ನೋಡಿ ಗೈಸ್ ಹೇಗ್ ಮಾಡಿದ್ದಾರೆ ಅಂತ ನೋಡಿ, ಏನ್ ಸಕ್ಕತ್ತಾಗಿದೆ ಅಲ್ಲ ಗೈಸ್. ಇಲ್ಲಿದೆ ಒಂದು ಫ್ಯೂಚರಿಸ್ಟಿಕ್ ಡಸ್ಟ್ಬಿನ್, ಇಲ್ಲಿ ನೋಡಿ. ಅಂಡ್ ಗೈಸ್ ಇಲ್ಲಿದೆ, ಇದೇನಿದು ಈಗ ನನಗ್ ಗೊತ್ತಿಲ್ಲ ಏನಿದು ಅಂತ. ಇದು ಏರ್ ಫೇರ್ ಅಂದ್ರೆ ಹ್ಯೂಮಿಡಿಟಿ ಫೈರ್ ಏನಂತಾರಪ್ಪ ಇದಕ್ಕೆ? ನೀರ್ ಬಿಸಿ ಮಾಡೋದಕ್ಕೆ. ನೀರ್ ಬಿಸಿ ಮಾಡಕ. ಕ್ಯಾಮ್ರಾಮನ್ ಗೊತ್ತು, ಚಪ್ಪಾಳೆ ಗೈಸ್. ಇಲ್ಲಿ ನೋಡ್ಬೋದು ಫ್ಯೂಚರಿಸ್ಟಿಕ್ ಸೊಳ್ಳೆ ಹೊಡೆಯೋ ಬ್ಯಾಟ್ ಕೂಡ ಇದೆ, ಸೂಪರ್ ಆಗಿದೆ. ಅಂಡ್ ಇಲ್ಲಿ ಫ್ಯೂಚರಿಸ್ಟಿಕ್ ಅಂತ ಹೇಳಕ್ ಆಗಲ್ಲ, ಈ ಚಿಪ್ಸ್ ತಿನ್ನಕ್ ನಾವು ತಂದಿರೋದು. ಅಂಡ್ ಹಾಗೆ ಇಲ್ಲಿ ಪಾಕ್ಸಿ ಇಂದ ಟೇಬಲ್ ಮಾಡಲಾಗಿದೆ. ಅಂಡ್ ಗೈಸ್ ಇದು ಬೆಡ್. ಏನ್ ಸಕ್ಕತ್ತಾಗಿದೆ, ಸೂಪರ್ ಗೈಸ್. ಈ ಕರ್ಟನ್ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಗೂಗಲ್ ಹೇಳಿದ್ರು ಆಗುತ್ತೆ, ಬಟ್ ನಾನು ಗೂಗಲ್ ಹೇಳಲ್ಲ. ನಾವೇನ್ ಮಾಡೋಣ ಅಂದ್ರೆ ಬಟನ್ ಪ್ರೆಸ್ ಮಾಡೋಣ. ಇಲ್ಲಿ ನೋಡಿದ್ರ ಬಟನ್ ಓಪನ್. ಈಗ ನೋಡಿ ಗೈಸ್ ಕರ್ಟನ್ ಹೇಗೆ ಓಪನ್ ಆಗುತ್ತೆ. ವಾವ್ ಏನ್ ಸಕ್ಕತ್ತಾಗಿದೆ ಗೈಸ್ ಇದು. ಇಲ್ಲಿ ನಮ್ ಬ್ಯಾಗ್ ಇತ್ತು. ಏನ್ ಸಕ್ಕತ್ತಾಗಿದೆ ಗುರು ಇದು. ಫುಲ್ ಸನ್ಲೈಟ್ ಡೈರೆಕ್ಟ್ ಆಗಿ ಬರ್ತಾ ಇದೆ. ಓಪನ್ ಸ್ಪೇಸ್ ಅಲ್ಲಿ ಮಲಗಿರೋ ಫೀಲ್ ಬರ್ತಾ ಇದೆ ನನಗೆ. ಅಂಡ್ ಓಪನ್ ಸ್ಪೇಸ್ ಅಲ್ಲಿ ಮಲಗಿದೀನಿ ನೋಡಿ, ಯಾವ ಸೊಳ್ಳೆಗಳ ಟೆನ್ಷನ್ ಇಲ್ಲ. ಹಾಗೆ ಬಿಸಿಲುದು ಕೂಡ ಫುಲ್ AC ಫಿಟ್ಟಿಂಗ್ ಇದೆ. ಏನ್ ಸಕ್ಕತ್ತಾಗಿದೆ ಅಂದ್ರೆ ನಿಮ್ಗೆ ಓಪನ್ ಸ್ಪೇಸ್ ಅಲ್ಲಿ ಮಲಗಬೇಕಾ ನೋಡಿ, ಬಿಸಿಲು ಬರ್ತಾ ಇದೆ. ನೀವು ಓದ್ಬೇಕಾ ಸನ್ಲೈಟ್ ಅಲ್ಲಿ ಓದ್ಬೋದು. ಸೊಳ್ಳೆಗಳ ಟೆನ್ಷನ್, ಸೊಳ್ಳೆಗಳು ಬರೋದಿಲ್ಲ, ಫುಲ್ ಗ್ಲಾಸ್ ಇದೆ. ನಿಮ್ಗೆ ಶೆಕೆ ಆಗ್ತಾ ಇದೆಯಾ? ಚಾನ್ಸ್ ಇಲ್ಲ, ಫುಲ್ AC ಫಿಟ್ಟಿಂಗ್ ಇದೆ. ನೀವೇ ಹೇಳಿ ಸ್ಪೇಸ್ ಕ್ಯಾಪ್ಸೂಲ್ ಹೆಂಗಿದೆ ಅಂತ. ಮಾರ್ಸ್ ಅಲ್ಲಿ ತರ ಮಾಡ್ಬೋದು, ಏನಾದ್ರು ಚಾನ್ಸ್ ಸಿಕ್ತು ಅಂದ್ರೆ ಫುಲ್ ಈ ತರನೇ ಮಾಡ್ತಾರೆ. ಫುಲ್ ಗ್ಲಾಸ್ ಫಿಟ್ಟಿಂಗು, ಹೊರಗ್ ನೋಡಬಹುದು, ಒಳಗ್ ನೋಡಬಹುದು. ಅಲ್ಲಿ ನೋಡಿ ಗೈಸ್ ಎಲ್ಲಿಯನ್ ತಿರುಗ್ತಾ ಇದೆ, ಎಲ್ಲಿಯನ್ ಮಗು ಅಲ್ಲಿ ನೋಡಿ ನೋಡಿ. ಅಂಡ್ ಇದು ತುಂಬಾನೇ ಹೈಟೆಕ್ ಬಾತ್ ರೂಮ್ ಗೈಸ್. ಇಲ್ಲಿ ನೀವು ನೋಡಬಹುದು, ನೋಡಪ್ಪ ಇಲ್ಲಿ ಸೀಟ್ ಮೇಲೂ ಸೆನ್ಸರ್ ಹಾಕಿದ್ದಾರೆ. ಇಲ್ಲಿ ನೋಡಿ, ಅಂದ್ರೆ ನೀವ್ ಇಲ್ಲಿ ಕುತ್ಕೊಂಡ್ರೆ ಆಟೋಮೆಟಿಕ್ ಸೆನ್ಸ್ ಆಗುತ್ತೆ, ಮತ್ತೆ ಆಟೋಮೆಟಿಕ್ ಫ್ಲೆಶ್ ಆಗುತ್ತೆ, ಅಂಡ್ ಎಲ್ಲ ಆಟೋಮೆಟಿಕ್ ಆಗುತ್ತೆ. ಅಂಡ್ ಇದು ನೋಡಿ ಬಾತ್ ರೂಮ್, ಐ ಮೀನ್ ಅಂದ್ರೆ ಸ್ನಾನ ಮಾಡೋದಕ್ಕೆ ಫುಲ್ ಸಿಸ್ಟಮ್. ಇದನ್ನ ಕ್ಲೋಸ್ ಮಾಡಿದ್ರೆ ಫುಲ್ ಪ್ರೈವೇಸಿ. ಇದನ್ನೆಲ್ಲ ಆಪರೇಟ್ ಮಾಡೋದಕ್ಕೆ ಗೈಸ್ ಇಲ್ಲಿ ಬಟನ್ಸ್ ಗಳಿದಾವೆ. ಇಲ್ಲಿ ನೋಡಿ ಗೈಸ್ ಎಷ್ಟು ಬಟನ್ಸ್ ಇದಾವೆ ಅಂತ. ಇದರಿಂದ ಎಲ್ಲಾ ಕೆಲಸಗಳು ಆಗ್ಬಿಡುತ್ತವೆ. ಅಂದ್ರೆ ಇದ್ರಲ್ಲಿ ಫ್ಲೆಶ್ ಆಗುತ್ತೆ. ಇಲ್ಲಿಂದ ನೀವು ಬ್ಯಾಡ್ ಸ್ಮೆಲ್ ನ ಹೋಗಿಸ್ಬೋದು, ಫ್ರೆಗ್ರೆನ್ಸ್ ನ ಹಾಕ್ಬೋದು. ಇಲ್ಲಿ ನೋಡಿ ಗೈಸ್ ಫುಲ್ ಎಲ್ಲ ಇಲ್ಲೇ ಇದೆ. ಸೀಟ್, ಸ್ಯಾನಿಟೈಸ್, ಫ್ಲಶ್, ಚೈಲ್ಡ್, ಯೂಸರ್ 1 2 ಈಕೋ. ಅಂಡ್ ಇಲ್ಲಿ ನೋಡಿ ಇದು ಒಂದು 2 ವೇ ಮಿರರ್. ನಿಮಗೆ ತೋರಿಸ್ತೀನಿ ನೋಡಿ, ಪ್ರೆಸ್ ಮಾಡ್ತೀನಿ. ಇಲ್ಲಿ ನೋಡಿ ಗೈಸ್, ವಾವ್. ಅಂಡ್ ಗೈಸ್ ಇಲ್ಲಿದೆ ಫ್ಯೂಚರಿಸ್ಟಿಕ್. ನೀವು ನೋಡಬಹುದು, ನಾನು ಎದ್ದ ತಕ್ಷಣ ನೋಡಿ ಆ ಫ್ಲಶ್ ಆನ್ ಆಗೋಯ್ತು. ಇದ್ರಲ್ಲಿ ಸೆನ್ಸರ್ ಇತ್ತಲ್ವಾ,
ಇದು ಫ್ಯೂಚರಿಸ್ಟಿಕ್ ಹೇರ್ ಡ್ರೈಯರ್, ಬ್ಲೇಡ್ಲೆಸ್, ಇದರಲ್ಲಿ ಬ್ಲೇಡ್ಸ್ ಇಲ್ಲ ಗೈಸ್. ಈ ಸೆನ್ಸರ್ ಮೇಲೆ ಲೋಡ್ ಬಿದ್ದಾಗಲೇ ಈ ಸೆನ್ಸರ್ ವರ್ಕ್ ಆಗೋದು. ಎಲ್ಲಪ್ಪ ಇದೆ ಸೆನ್ಸರು? ಸೆನ್ಸರ್ ಎಲ್ಲಿದೆಯೋ? ಹಂಗೆಲ್ಲ ಕೂತ್ಕೊಂಡ್ರೆ ಗೊತ್ತಾಗತ್ತೆ. ಕೂತ್ಕೊಂಡ್ರೆ ಚಡ್ಡಿ ಒದ್ದೆ ಆಗ್ಬಿಡಲ್ವಾ? ಪ್ರೆಸ್ ಮಾಡು. ಇಲ್ಲ, ಫುಲ್ ಚಡ್ಡಿ ಆಮೇಲೆ ಒದ್ದೆ ಆಗ್ಬಿಡುತ್ತೆ. ಬಂತಾ? ಅಲ್ವಾ ಸ್ವಲ್ಪ ಅದು ಬರ್ಬೇಕಲ್ಲ. ಒಂದು ನಿಮಿಷ ಈ ಥರ. ಹಾಂ, ಇಲ್ಲಿ ನೋಡಿ ಗೈಸ್, ಕಾಲಿಡ್ದಂಗೆ ಫ್ಲೆಶ್ ಆನ್ ಆಗೋಯ್ತು. ಈಗ ನೋಡಿ ನಾನು ತೊಳಿತೀನಿ. ಇದು ಕ್ಲೀನಿಂಗ್ ಬಟನ್ ಪ್ರೆಸ್ ಮಾಡಿದೆ. ಇಲ್ಲಿ ನೋಡಿ ಚಿಕ್ಕದಾಗಿ ನೀರು ಬರ್ತಾ ಇದೆ. ಈಗ ಇದು ವರ್ಕ್ ಮಾಡ್ಬೋದು. ಓಕೆ, ಕ್ಲೀನಿಂಗ್ ಮಾಡೋ ಬಟನ್ ಪ್ರೆಸ್ ಮಾಡ್ತೀನಿ ಗೈಸ್. ಈಗ ಕ್ಲೀನ್ ಆಗುತ್ತೆ. ನಗು ಬರ್ತಾ ಇದೆ ಗೈಸ್. ಇದ್ರ ಸ್ಪೀಡ್ ಜಾಸ್ತಿ ಮಾಡ್ತೀನಿ ತಡೀರಿ. ಮತ್ತೆ ವಾಪಸ್ ಹೋಯ್ತಲ್ಲ ಒಳಗೆ. ಒಂದು ನಿಮಿಷ, ಕ್ಲೀನ್ ಆಯ್ತಾ? ಒಂದು ನಿಮಿಷ, ಈಗ ಕ್ಲೀನ್ ಆಯಿತು. ಅದೇ ಫ್ಲೆಶ್ ಆಗುತ್ತೆ. ಈಗ ಡ್ರೈಯರ್, ಇನ್ನು ಡ್ರೈಯರ್ ಗೈಸ್, ಗಾಳಿ ಬರ್ತಿದೆಲ್ಲ, ಆರ್ತಾ ಇದೆ, ಸಿಸ್ಟಮ್ ಆರ್ತಾ ಇದೆ. ಯಪ್ಪ, ಇನ್ನೊಂದ್ಸಲ ಕ್ಲೀನ್ ಮಾಡ್ತೀನಿ. ಬಾರಪ್ಪ. ನೋಡಿ ಗೈಸ್, ನಾನು ಮಗನ್ ಗೈಸ್, ಈಗ ಕ್ಲೀನ್ ಆಗ್ತಾ ಇದೆ ಸಿಸ್ಟಮು. ನೋಡಿ ಏನು ಸ್ಪೀಡಲ್ಲಿ ಕ್ಲೀನ್ ಆಗ್ತಾ ಇದೆ ಅಂತ ಗೈಸ್. ಈ ಸಿಸ್ಟಮ್ ಫುಲ್ ಫಾಸ್ಟ್ ಆಗೋಯ್ತು. ಹೌದೌದು, ತಿರುಗ್ತದೆ ನೋಡು. ಮತ್ತೀಗ ಆರಿಸ್ಬೇಕು ಗೈಸ್. ಈಗ ಸಿಸ್ಟಮ್ ಆರ್ತಾ ಇದೆ. ಇದೇನಿದು ನೋಡಿ ಗೈಸ್, ಹೇಗೆ ಹೊರಗೆ ಬರ್ತಾ ಇದೆ ಅಂತ. ಇಲ್ಲಿ ನೋಡಿ, ಆಚೆ ಬರುತ್ತೆ. ಇದೇನಿದು? ಏನು ಬಿಡಿ ಗೈಸ್, ನಿಮ್ಗೆ ಅರ್ಥ ಆಯ್ತಲ್ಲ. ಎಲ್ಲ ಫ್ಲಶ್ ಮಾಡೋದು, ಆರಿಸೋದು ಎಲ್ಲ ಸಿಸ್ಟಮ್ ಇದರಲ್ಲಿದೆ. ನಾನು ಹ್ಯಾಂಡ್ ವಾಶ್ ಮಾಡ್ಕೋತೀನಿ. ನೋಡಿ, ಫ್ಲಶ್ ಅದೇ ತಂದನ ಆಗುತ್ತೆ. ನನಗೆ ಎದ್ದೋಗ್ತೀನಿ, ಅದೇ ಆಗುತ್ತೆ ಫ್ಲಶ್. ಇದನ್ನ ಆಫ್ ಮಾಡೋಣ. ಮಾಡು. ಮಕ್ಕಳಿಗೆ ಎಲ್ಲ ಬೇರೆ ಬೇರೆ ಎಲ್ಲ ಯೂಸರ್ಸ್ ಎಲ್ಲ ಇದೆ ಇಲ್ಲಿ, ತುಂಬಾನೇ ಇದೆ. ನೋಡಿ, ಅಲ್ಲಿ ಪ್ರೊಜೆಕ್ಟರ್ ಕೂಡ ಇದೆ, ಅದು ನಿಮಗೆ ತೋರಿಸ್ತೀನಿ. ನಾನು ಎಲ್ಲನೂ ತೋರಿಸ್ತೀನಿ. ಆದ್ರೆ ಯಾವಾಗ? ರಾತ್ರಿ ಹೊಟ್ಟೆ ಹಸಿತಾ ಇದೆ, ಸ್ವಲ್ಪ ಏನೋ ತಿನ್ನಕ್ ತಗೊಂಬರೋಣ. ಈಗ ನಾನು ನಿಮಗೆ ತೋರಿಸ್ತೀನಿ ನಮ್ಮ ಕಾರ್. ಗೈಸ್, ನಮ್ಮ ಕಾರ್ ಬಂದು ಈ ಸಾಕ್ಸ್ ಕಲರ್ ನೀವು ನೋಡ್ಬೋದು. ಇಲ್ಲಿ ನೋಡಿ, ವೆಲ್ಕಮ್ ಹೋಮ್ ಗೈಸ್. ರಾತ್ರಿ ಅಂತೂ ನಮ್ಮ ಸ್ಪೇಸ್ ಕ್ಯಾಪ್ಸೂಲ್ ಡಿಫ್ರೆಂಟ್ ಆಗಿ ಕಾಣುತ್ತೆ. ನಿಮಗೆ ತೋರಿಸ್ತೀನಿ ಬನ್ನಿ. ಬಾಯ್, ಇಲ್ಲಿ ನೋಡಿ ಗೈಸ್, ಹೆಂಗಿದೆ? ಸ್ಟಾರು ಆನ್ ಆಗಿದೆ ಗೈಸ್. ಇಲ್ಲಿ ನೋಡಿ ಗೈಸ್, ಮೇಲೆ ನೋಡಿ, ಇಲ್ಲಿ ಏರ್ ಪೊಲ್ಯೂಷನ್ ಇಲ್ಲ. ಸೊ ನೋಡಿ ಗೈಸ್, ಹೆಂಗ್ ನಕ್ಷತ್ರಗಳು ಹೆಂಗ್ ಕಾಣ್ತಾ ಇದಾವೆ ಗೈಸ್. ಈಗ ನನ್ನ ಮಕ್ಳು ನನ್ನ ಮಧ್ಯದೆಲ್ಲ ಬಿಟ್ಟು ಹೋಗ್ಬಿಟ್ರು. ನೋಡಿ, ಕೆಲಸ ಎಲ್ಲ ನಾನೇ ಮಾಡ್ಬೇಕು ಇವಾಗ. ಇಂಥವ್ರಿಗೆ ಏನ್ ಮಾಡೋದು ಹೇಳಿ? ಸೊ ಈಗ ಊಟದ ವ್ಯವಸ್ಥೆ ಮಾಡೋಣ. ಈಗ ಇದನ್ನ ಕೆಳಗಿಳಿಸ್ತಾ ಇದ್ದೀನಿ ಗೈಸ್. ನಮ್ಮ ಹತ್ರ ಸ್ಟೋವ್ ಅಂತೂ ಇಲ್ಲ. ಅಡುಗೆ ಮಾಡ್ಕೊಳಕ್ಕೆ ಬಾರ್ಬಿಕಿ ಇದೆ, ಇದರಲ್ಲಿ ಅಡುಗೆ ಮಾಡೋದು ನಾವು ಇವಾಗ. ಗೈಸ್, ಇಲ್ಲಿ ಬರ್ತೀನಲ್ಲ, ಸಿಕ್ಕಾಬಡೆ ಮಜಾ ಮಾಡ್ತೀನಿ ನಾನಂತೂ. ಫುಲ್ಲು ಮಜಾ. ಈ ತರ ಓಪನ್ ಏರು, ಫುಲ್ಲು ಶಾಂತಿ, ಯಾವ ಟೆನ್ಷನ್ನು ಇಲ್ಲ. ಗೈಸ್ ನೋಡಿ, ಒಳ್ಳೆ ಮಜಾ. ಸಮುದ್ರ ತೀರದಲ್ಲಿ ಕುಕಿಂಗ್. ಗೈಸ್, ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾರೆ ದಟ್ ನಾವೆಲ್ಲ ಸಿಟಿಲಿ ಇರ್ತೀವಿ, ನಿಮ್ ತರ ನಾವ್ ಹೇಗ್ ಮಜಾ ಮಾಡೋದು ಅಂತ. ನೋಡ್ರಪ್ಪ, ಇದು ಫುಲ್ ಲಕ್ಸುರಿಯಸ್ ಸ್ಪೇಸ್ ಕ್ಯಾಪ್ಸ್ಯೂಲ್. ಇಲ್ಲಿ ನನಗೆ ದೇಸಿ ಐಟಮ್ ಏನು ಸಿಕ್ಕಿಲ್ಲ. ಏನ್ ಸಿಕ್ತು ಅದ್ರಲ್ಲೇ ಎಲ್ಲ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಬಾರ್ಬಿಕ್ಯೂ. ಇದರಲ್ಲಿ ಬಾರ್ಬಿಕ್ಯೂ ಐಟಮ್ಗಳನ್ನ ಮಾಡ್ತಾರೆ. ಅದ್ರ ಮೇಲೆ ನಾನ್ ಮಾಡ್ತಾ ಇದ್ದೀನಿ ರೈಸ್ನ. ಅದೇ ನಮ್ಮ ಜುಗಾಟ್ ಮಾಡ್ಕೊಂಡು. ಸೊ ಮಾರಲ್ ಆಫ್ ದ ಸ್ಟೋರಿ ಏನು ಅಂತಂದ್ರೆ, ನೀವು ಎಲ್ಲೇ ಇರಿ, ನಿಮ್ ಕಂಡೀಷನ್ ಜಾಗದ ಹೇಗೆ ಇರ್ಲಿ, ಅದು ಎಲ್ಲದಕ್ಕಿಂತ ಆಲ್ ದ ಬೆಸ್ಟ್ ಆಗಿರುತ್ತೆ. ಅದು ಡಿಪೆಂಡ್ ಆಗೋದು ನಿಮ್ ಮೇಲೆ, ನೀವು ಅದರಿಂದ ಖುಷಿನ ಹೇಗ್ ಪಡಿತೀರಿ ಅಂತ. ಸಣ್ಣ ಸಣ್ಣ ವಿಷಯಗಳು ತುಂಬಾನೇ ಖುಷಿ ಕೊಟ್ಟೋಗ್ತವೆ. ನೀವು ಎಲ್ಲ ಅದನ್ನ ಟ್ರೈ ಮಾಡಬಹುದು. ಇನ್ ಕೇಸ್ ಟ್ರೈ ಮಾಡಕ್ ಆಗ್ಲಿಲ್ಲ ಅಂದ್ರೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ವಾ ಮಾಡಕ್ಕೆ? ಈಗ ನಾನು ಎಣ್ಣೆನ ಬಿಸಿ ಮಾಡ್ಬೇಕು.
corazón destruido no deja de palpitar, Mi amor es franco y fiel, no tiene fronteras y no maldad. Mi amor es franco y fiel, no tiene fronteras y no maldad. El río fluye, nunca solo está, no solo está. El río fluye, nunca solo está, no solo está. ಗೈಸ್ ರೈಸ್ ರೆಡಿ ಆಗಿದೆ, ಇದನ್ನ ಇಲ್ಲಿಡೋಣ ಆ್ಯಂಡ್ ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಗೈಸ್ ಟೀಮು ಬಂದಿದೆ, ಮಿಗ್ದವರು ಬಂದಿದ್ದಾರೆ ಆ್ಯಂಡ್ ದಿನೇಶ್ ಇಲ್ಲಿ. ಗೈಸ್ ಮೀನು ನೀರೊಳಗೆ ಹೋಗ್ತಾ ಇದೆ ನೋಡಿ. ರೈಸ್ ಹಾಳು ಮಾಡಬೇಡ, ನನಗೆ ಈಜಕ್ ಬರಲ್ಲೋ. ನೀನು ಮುಳುಗ್ ಸಾಯ್ತೀಯಾ? ಗೈಸ್ ನಾವಿಲ್ಲಿ ಮಾಡ್ತಾ ಇದೀವಿ ಬಾಟಿ. ಲುಕ್ ಎಟ್ ದಿಸ್ ಬಾಟಿ, ಸೋ ಬ್ಯೂಟಿಫುಲ್. ವಾವ್, ಸೂಪರ್. ಒಂದ್ ಬಾರ್ಬಿಕಿಂದ ಎಷ್ಟು ಕೆಲಸ ಆಗ್ತಿದೆ ನೋಡಿ. ಲೇ ಸತ್ತಾಗ ನೀನು. ಇದು ರೆಡಿ ಆಗ್ತಿದ್ದಂಗೆನೆ ಊಟ ಶುರು ಮಾಡ್ಬಿಡೋದೆ. ಯಾ ಗೈಸ್ ಬಾಟಿ ಕೂಡ ರೆಡಿ ಆಗಿದೆ. ಬನ್ನಿ ಗೈಸ್ ಊಟ ಮಾಡೋಣ. ನೀವು ಬನ್ನಿ ಊಟ ಮಾಡೋಣ. ಎತ್ತು ಗೈಸ್ ಇಲ್ಲಿ ಊಟ ಮಾಡೋಕ್ಕೆ ಎಷ್ಟು ಮಜಾ ಬರ್ತಾ ಇದೆ ಅಂದರೆ ನನಗೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದು ನನ್ನ ಕೈಲಿ ಆಗ್ತಾ ಇಲ್ಲ. ಅಷ್ಟು ಮಜಾ ಬರ್ತಾ ಇದೆ ನಮಗೆ. ನಿಜವಾಗ್ಲೂ ನಾನು ಈ ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ. ಅಣ್ಣ ಇದರಲ್ಲಿ ತಿನ್ಕೊ ನೀನು, ಆಯ್ತಾ? ಅಂದ್ಬಿಟ್ಟ. ಈರುಳ್ಳಿ ತಗೋಬೇಡ್ವಾ? ಚಾಕು ಹಾಕಿ ನನ್ನ ಮಗನಿಗೆ, ಚಾಕು ಹಾಕಿ ಹೇಳಿ ಮಾಡ್ಬೇಕು ಈಗ ಅಷ್ಟೇ. ಓಕೆ ಗೈಸ್ ಊಟ ಮಾಡೋಣ. Es franco y fiel, no tiene fronteras y no maldad. Mi amor es franco y fiel, no tiene fronteras y no maldad. El río fluye, nunca solo está, no solo está. El río fluye, nunca solo está, no solo está. ಬನ್ನಿ ಬನ್ನಿ ಬನ್ನಿ, ಒಂದು ನಿಮಿಷ. ಓಕೆ ಗೂಗಲ್, ಟರ್ನ್ ಆನ್ ಆಲ್ ಲೈಟ್ಸ್. Sure, turning 16 switches on. ನಮ್ಮ ಹತ್ರ ಒಂದು ಪ್ರೊಜೆಕ್ಟರು ಇದೆ. ಸುಮಕ್ ಓಕೆ ಗೂಗಲ್, ಟರ್ನ್ ಆಫ್ ಆಲ್ ಲೈಟ್ಸ್. ಬಿಡಲ್ಲ ಮನೇಶ್, ಮಲ್ಕೋಬೇಕೀಗ. ನಿಮ್ ನಂಬರು 35ಕ್ಕೆ ಬರುತ್ತೆ. ಜಸ್ಟ್ ಈ ತರ ಕಾಲ ಆಡುತ್ತಾ? ಕೆಳಗೆ ಇಳಿಸ ಕೆಳಗೆ. ತಾರ್ ಈ ತರ ಓಡುತ್ತಾ? ನಾನು ನಿಮಗೆ ತೋರಿಸ್ತೀನಿ ತಾರ್ ಹೇಗ್ ಹಾರುತ್ತೆ ಅಂತ. ಕಾರ್ನ ಆರ್ಸೋ ಬದಲು ಪಬ್ಲಿಕ್ ಇದು ಡ್ಯೂರಬಿಲಿಟಿ ಟೆಸ್ಟ್ ತೋರಿಸ್ಬೇಕಂತೆ. ಡ್ಯೂರೇಬಿಲಿಟಿ ಟೆಸ್ಟ್. ವಿಕ್ರಮ್, ಜನರು ತಾರ್ನ ಮಾಡಿಫೈ ಮಾಡಿಸ್ತಾರೆ. ಜನ ತಾರ್ನ ಸ್ನೋಲ್ ತಗೊಂಡೋಗ್ತಾರೆ, ಮಾಡ್ತಾರೆ.
ಆದ್ರೆ ಏನ್ ನಾವಂತೂ ಕಿಸಿತಾ ಇದ್ಯಾ? ಅಲ್ಲಿ ನೋಡು ಅವನೇ ಕಳ್ಳ. ಅದರ ಮಾಡಬಾರ್ದು ಪ್ಲೀಸ್. ಓಕೆ ಗೂಗಲ್ ಟರ್ನ್ ಆನ್ ಲೈಟ್ಸ್. ಆಫ್ ಮಾಡಿರೋದನ್ನ ನಾನು ಎಲ್ಲಿದ್ದೆ? ಡ್ಯೂರಬಿಲಿಟಿ ಡ್ಯೂರಬಿಲಿಟಿ ಟೆಸ್ಟ್. ಯಾರಾದ್ರೂ ಥಾರ್ನ ಡ್ಯೂರಬಿಲಿಟಿ ಟೆಸ್ಟ್ ಮಾಡಿದಾರಾ? ಇಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡ್ತಾ ಇದೀವಿ ಥಾರ್ನ ಡ್ಯೂರಬಿಲಿಟಿ ಟೆಸ್ಟ್. ನನ್ನ ಮಗನೇ ಫ್ಯೂಸ್ ಎಲ್ಲ ಆರಿಸ್ಬಿಡ್ತೀನಿ ನಾನು ಆಮೇಲೆ. ನಮ್ಮ ರಕ್ತದ ಕಣಗಳಲ್ಲಿ ಟೈಟೇನಿಯಂ ಇದೆ. ನೀವು ಇದನ್ನ ಮನೇಲಿ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡಿ. ಸಾಯ್ತೀವೋ ಅಲ್ಲೆಲ್ಲಿ ಹೋಗ್ತೀವೋ? ಹಾಕೊಂಡ್ಗೊಂದು ಗುಡ್ ನೈಟ್ ಇದಾಗ್ತೀನೋ? ಸಾರಿ ಸರಿ ಹೋಗು. ಮಲಗಿದ್ವಿ ತಾನೆ? ಹಾ, ಸರಿ. ಸರಿ ಕಣ. ನೋಡೋ ನೆಕ್ಸ್ಟ್ ಟೈಮ್ ನನಗೆ ರೂಮ್ ಬಿಟ್ಕೊಡ್ಬೇಕು. ಸರಿ ಕಣಪ್ಪ, ಸರಿ ಆಯ್ತು ಅಣ್ಣ. ಗುಡ್ ನೈಟ್ ಅಣ್ಣ. ಸೊ ಗೈಸ್, ಬೆಳಗ್ಗೆ ಆಗಿದೆ, ತಿಂಡಿ ಮಾಡಿದೀವಿ, ತಿಂಡಿ ತಿಂತ ಇದ್ದಾನೆ ಮನೀಶ್ ಕೂಡ. ಅಣ್ಣ ಇನ್ನೂ ಮಲಗಿದ್ದಾರೆ, ಬನ್ನಿ ಅವ್ರನ್ನ ಎಬ್ಸೋಣ. ಎದ್ದೇಳೋಣ, ಎದ್ದೇಳಿ. ಬನ್ನಿ ಅಣ್ಣ, ತಿಂಡಿ ಮಾಡೋಣ. ತಿಂಡಿ ಬನ್ನಿ ಹೋಗಿ ಬ್ರಷ್ ಮಾಡಿ. ವಾವ್ಯಾ, ತುಂಬಾ ಚೆನ್ನಾಗಿದೆಯಲ್ಲ ಇವಾಗ. ಗೈಸ್ ವ್ಯೂ ನೋಡಿ ಗೈಸ್, ಏನು ಸಕ್ಕತ್ತಾಗಿದೆ. ವಾವ್ ಮ್ಯಾನ್, ಏನು ಸಕ್ಕತ್ತಾಗಿದೆ ಗೈಸ್. ನಾವಿಲ್ಲಿ ಪ್ರತಿ ಸಲ ಬಂದಾಗ್ಲೂ ಒಂದು ಹೊಸ ವೆದರು, ಹೊಸ ಸೀನು, ಹೊಸ ವ್ಯೂ ನೋಡೋಕೆ ಸಿಗುತ್ತೆ. ನನ್ನ ಮಕ್ಕಳ ಗೈಸ್, ಇವ್ರು ನೋಡಿ ಗೈಸ್. ಅಲ್ಲ, ರಾತ್ರಿ ಮಾಡಿದ್ದು ನಾನು, ತಿನ್ಸಿದ್ದು ನಾನು, ಮತ್ತು ಇವ್ರು ಬೆಳಿಗ್ಗೆ ಮಾಡಿದಾಗ ನನ್ನ ಎಬ್ಸು ಇಲ್ಲ ನೋಡಿ. ಓಕೆ ಗೈಸ್, ಇವಾಗ ಸಂಜೆಗೆ ಅಕ್ಕಿನೂ ಮಿಕ್ಕಿದೆ. ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ, ಆಮೇಲೆ ಇಲ್ಲಿ ಒಂದು ಪರ್ಸ್ನಲ್ ಬೀಚ್ ಕೂಡ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಿಮಗೆ ತೋರಿಸ್ತೀನಿ ಬೀಚ್. ಗೈಸ್, ನಾವೀಗ ಬೀಚ್ ಕಡೆ ಹೋಗ್ತಾ ಇದೀವಿ. ನಾಷ್ಟ ಮಾಡಿದ್ವಿ, ಫುಲ್ ಎನರ್ಜಿ ಇದೆ. ಗಾಡಿನ ಏನ್ ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ವಾ ಗೈಸ್? ಇಂಥ ಜಾಗದಲ್ಲಿ ನಮ್ ಗಾಡಿ ನಿಂತಿದ್ರೆ, ಅದು ಈ ಕಲರ್ ಗಾಡಿ ಏನ್ ಸಕ್ಕತ್ತಾಗಿರುತ್ತಲ್ಲ ಗೈಸ್. ಪ್ರೈವೇಟ್ ಬೀಚು, ಸೊ ರೋಡ್ ಕೂಡ ಪ್ರೈವೇಟ್ ಆಗೇ ಇರುತ್ತೆ. ಈ ತರ ಕಾಡು ಮಧ್ಯದಿಂದ ಹೋಗ್ಬೇಕು, ನಿಮಗೆ ಗೊತ್ತು. ನಾವೊಂದ್ ಸ್ವಲ್ಪ ಅಡ್ವೆಂಚರಸ್ ಪೀಪಲ್ ಇದ್ದಂಗೆ. ನಡೀರಿ. ಬಂದೆ ಕಣ. ಗೈಸ್, ನಾವೀಗ ಬಂದ್ವಿ ಬೀಚ್ ಹತ್ರ. ವಾವ್, ಏನ್ ವ್ಯೂ ಇದೆ. ಗೈಸ್, ಇಲ್ಲಿರೋ ನೀರು ತುಂಬಾನೇ ಕ್ಲೀನ್ ಆಗಿದೆ. ನೋಡಿ ಈ ನೀರು ಎಷ್ಟು ಕ್ಲಿಯರ್ ಆಗಿದೆ ಅಂತ ನೋಡಿ, ತುಂಬಾನೇ ಕ್ಲೀನ್ ಆಗಿದೆ. ಮನೀಷಾ, ಬಾರ ಸ್ನಾನ ಮಾಡೋಣ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ. ಅಲ್ಲಿಂದ ವ್ಯೂ ತಗೊಳ್ಳೋಣ. ಅಲ್ಲಿ ಸ್ನಾನ ಮಾಡಿದ್ರೆ ಸಿಕ್ಕಾಪಟ್ಟೆ ಮಜಾ ಬರುತ್ತೆ. ನೋಡಿ ಬನ್ನಿ. ಗೈಸ್, ನಾವು ಮತ್ತೆ ಬಂದಿದೀವಿ ನಮ್ಮ ಸ್ಪೇಸ್ ಕ್ಯಾಪ್ಸೂಲ್ಗೆ. ಇದನ್ನ ಸ್ಪೇಸ್ ಕ್ಯಾಪ್ಸೂಲ್ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಇದರ ಡಿಸೈನ್ ಸೇಮ್ ಸ್ಪೇಸ್ ತರಾನೇ ಇದೆ ಅನ್ಕೊಳ್ಳಿ. ಈಗ ಮಾಲ್ಸ್ ಅಲ್ಲಿ ಏನಾದ್ರು ಕೊಲೊನೈಸ್ ಮಾಡ್ಬಿಟ್ರೆ, ಅಲ್ಲಿ ವಾಸ ಮಾಡಕ್ ಶುರು ಮಾಡಿದ್ರೆ, ಮೇ ಬಿ ಅಲ್ಲಿ ಮನೆಗಳನ್ನ ಇದೇ ತರ ಡಿಸೈನ್ ಮಾಡ್ತಾರೆ ಅಂತ ಅನ್ಸುತ್ತೆ.
ಅಂದ್ರೆ ಹೊರಗಡೆ ಒಂದು ಲೇಯರ್ ಇದೆ, ಅದ್ರ ಅಟ್ಮಾಸ್ಫಿಯರ್ ಇಂದ ನಮ್ಮನ್ನ ಕಾಪಾಡುತ್ತೆ. ಮತ್ತೆ ಒಳಗಡೆ ಆಕ್ಸಿಜನ್ ಮತ್ತೆ ಕಂಪ್ರೆಸ್ಡ್ ಏರ್ ಅಂಡ್ ಅಟ್ಮಾಸ್ಫಿರಿಕ್ ಪ್ರೆಷರ್ ಕೂಡ ಇದೆ. ನಮ್ಗೆ ಎಷ್ಟು ಬೇಕು ಅಷ್ಟು ಕ್ಯಾಬಿನ್ ಇದೆ. ಅಂಡ್ ಮುಂದ್ಗಡೆ ಈ ತರ ಗ್ಲಾಸಿನ ವ್ಯೂ ಕೂಡ ಇದೆ. ಅದರಿಂದ ನೀವು ಮಾರ್ಸ್ ನ 4 ಕಡೆಯಿಂದನೂ ನೋಡ್ಬೋದು. ಬಿಕಾಸ್ ಆಚೆ ಹೋಗಕ್ಕಾಗಲ್ಲ, ಅದಕ್ಕೆ ಇದನ್ನ ಸ್ಪೇಸ್ ಕ್ಯಾಪ್ಸ್ಯೂಲ್ ಅಂತಾರೆ. ಬಟ್ ನಂಗೆ ಸಿಕ್ಕಾಪಟ್ಟೆ ಸುಸ್ತಾಗಿದೆ ಗೈಸ್. ಮೇಲ್ ನೋಡಿ ಸನ್ಲೈಟ್ ಡೈರೆಕ್ಟ್ ಆಗಿ ಮುಖಕ್ಕೆ ಹೊಡಿತಾ ಇದೆ. ಓಯ್ ಒಂದ್ ಕೆಲಸ ಮಾಡೋಣ, ಹಾ ನಡಿ ಪೂಲ್ಗೆ ಹೋಗೋಣ. ಹಾ ಪೂಲ್ಗೆ ಬನ್ನಿ ಗೈಸ್, ಈ ಐಡಿಯಾ ಸೂಪರ್. ನಂದಿನ ಸ್ನಾನನೂ ಆಗಿಲ್ಲ. ಬನ್ನಿ 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 ಬನ್ನಿ. ನಾನು ಬಂದಿರ. ಹಾ ಬಿಡು ಬಿಡು. ಗೈಸ್ ತುಂಬಾ ಕಾಲ್ ಸುಡ್ತಾ ಇದೆ ಬಿಕಾಸ್ ನಾವು ಮಾರ್ಸ್ ಅಲ್ಲಿ ಇದೀವಲ್ಲ. ಗೈಸ್ ಒಳ್ಳೆ ಮಜಾ. ನಾನು ಇವತ್ತು ಈ ಪೂಲ್ಗೆ ಇಳಿತಾ ಇರೋದು. ಇಲ್ಲಿ ಬಂದಾಗಿಂದ ಫಸ್ಟ್ ಟೈಮ್ ಇದು. ಇದೇ ಫಸ್ಟ್ ಟೈಮ್ ನಾನು ಈ ಪೂಲ್ ಒಳಗೆ ಇಳ್ದಿರೋದು. ಸೂಪರ್ ಆಗಿದೆ. ಏಯ್ ನೊರೆ ಆನ್ ಮಾಡು, ನೊರೆ ಆನ್ ಮಾಡು, ನೊರೆ ಆನ್ ಮಾಡು. ಮಾಡಿದೀನಿ ಕಣ. ಗೈಸ್ ನೊರೆ ಆನ್ ಆಗೋಯ್ತು. ಗೈಸ್ ದಿಸ್ ಇಸ್ ಲೈಫ್. ಅಯ್ಯೋ ಫಾರಿನರ್ಸ್ ಹೆಂಗ್ ಕುತ್ಕೋತಾರೆ ನೋಡಿ, ಈ ತರ ಕುತ್ಕೋತಾರೆ. ಸೊ ಗೈಸ್ ಇವತ್ತಿಗೆ ಇಷ್ಟನೇ. ಐ ಹೋಪ್ ನಿಮ್ಗೆ ಈ ಸ್ಪೇಸ್ ಕ್ಯಾಪ್ಸೂಲ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನಿಮ್ಗೆ ಹೇಗೆ ಅನಿಸ್ತು ಅಂತ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಟಾಪಿಕ್ ನೊಂದಿಗೆ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ. ಗೈಸ್ ಫೈನಲಿ ಸ್ನಾನ ಮಾಡಿ ಸಕ್ಕತ್ತಾಗಿ ರೆಡಿ ಆದೆ. ಅಂಡ್ ಈಗ ನಾವು ಹೊರಡೋ ಸಮಯ. ಸೊ ನೀವು ಕಮೆಂಟ್ ಮಾಡಿ ಹೇಳಿ ನಿಮ್ಗೆ ಈ ಜಾಗ ಹೇಗೆ ಅನಿಸ್ತು ಅಂತ. ಸೊ ನಿಮ್ಗಿನ್ನ ನಮ್ಮ ಸೀಕ್ರೆಟ್ ವೆಕೇಶನ್ಗಳು ಗೊತ್ತಾಗ್ಬೇಕು ಅಂತ ಇದ್ರೆ, ಅದನ್ನು ನಿಮ್ಗೆ ನೋಡಕ್ಕೆ ಏನಾದ್ರು ಆಸೆ ಇತ್ತು ಅಂದ್ರೆ ಸೊ ದಯವಿಟ್ಟು ಕಮೆಂಟ್ ಮಾಡಿ. ಚಡ್ಡಿ ಸ್ವಲ್ಪ ಹಸಿ ಇದೆ, ಇದನ್ನ ಒಣಗ್ಸಕ್ಕೆ ಒಂದು ಸಿಂಪಲ್ ಜುಗಾಡಿದೆ. ಒಂದ್ ನಿಮಿಷ ತೆಗಿ ಗೈಸ್. ಚಡ್ಡಿ ಒಣಗ್ಸಕ್ಕೆ ಒಂದು ಸಿಂಪಲ್ ಜುಗಾಡು ನೋಡಿ. ಬನ್ನಿ, ಗಾಡಿ ಓಡಿಸ್ಬೇಕಾದ್ರೆ ಚಡ್ಡಿನ ಈ ತರ ಹಾಕ್ಬಿಡೋದು. ಗಾಡಿ ಓಡುತ್ತೆ, ಚಡ್ಡಿ ತಂತಾನೆ ಒಣಗೋಗುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಮಂಗ್ಯ, ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ. ಜೈ ಕರ್ನಾಟಕ. ಲವ್ ಯು ಗಾಯ್ಸ್.